ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ದಾವಣಗೆರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆ ತೆರವಾದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಇದೀಗ ಘೋಷಣೆ ಆಗಿರುವಂಥದ್ದು. ಅದಲ್ಲದೆ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಈಗ ಟಿಕೆಟ್ ಆಯ್ಕೆಗಾಗಿ. ಯಾಕಂದರೆ ಸಾಕಷ್ಟು ಮುಂದು ಅಂತ ಹೇಳಿ ಕಾಂಗ್ರೆಸ್ ಟಿಕೆಟ್ಗಾಗಿ ಒಂದು ಪೈಪೋಟಿ ನಡೀತಿರುವಂಥದ್ದು. ಅದರಲ್ಲಿ ಒಂದು ಕಡೆ ಅಲ್ಪಸಂಖ್ಯಾತರ ಬಣ, ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅವರ ಬಣ. ಈ ಎರಡೂ ಬಣದಿಂದ ಸಾಕಷ್ಟು ಗೊಂದಲಮಯವಾಗಿದೆ ಅಂತಲೇ ಹೇಳ್ಬೋದು. ಈಗ ಈ ಕಾಂಗ್ರೆಸ್ ಟಿಕೆಟ್ ಆಯ್ಕೆ ಅಂತ ಸದ್ಯಕ್ಕೆ ಇವತ್ತು KPCCಯ ಚುನಾವಣಾ ಉಸ್ತುವಾರಿಗಳ ಒಂದು ಸಭೆ ದಾವಣಗೆರೆಯಲ್ಲಿ ಇತ್ತು. ದಾವಣಗೆರೆ ಕಾಂಗ್ರೆಸ್ ಕಚೇರಿಯಲ್ಲಿ ಉಸ್ತುವಾರಿಗಳ ಸಭೆ ಒಂದು ನಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾಗಳೇ ನಡೆದಿದೆ ಅಂತ ಹೇಳ್ಬೋದು. ಒಂದು ಕಡೆ ಅಬ್ದುಲ್ ಜಬ್ಬಾರ್ ಅವರ ಟೀಮು, ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅವರ ಟೀಮು, ಎರಡೂ ಟೀಮು ಒಂದು ಘೋಷಣೆಗಳು ಹಾಕುತ್ತಾ ಮುಂದೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅರ್ಧಕ್ಕೆ ಸಭೆಯನ್ನು ಮೊಟಕುಗೊಳಿಸಿ ಅಲ್ಲಿ ಬಂದಂಥ KPCC ಚುನಾವಣಾ ಉಸ್ತುವಾರಿ ಸದಸ್ಯರು ಕೂಡ ವಾಪಸ್ ತೆರಳುವಂಥದ್ದು. ಯಾಕಂದರೆ ಅಲ್ಲಿ ಒಂದು ಕಡೆ ಹಿಂದಕ್ಕೆ ಇಲ್ಲಾಂದರೆ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟನ್ನು ಕೊಡಬೇಕು ಅಂತೇಳಿ ಅಬ್ದುಲ್ ಜಬ್ಬಾರ್ ಅವರ ಬೆಂಬಲಿಗರು ಘೋಷಣೆ ಹಾಕಿದರೆ, ಮತ್ತೊಂದು ಕಡೆ ಶಾಮನೂರು ಕುಟುಂಬದ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಇನ್ನು ಕೆಲವರು ಒಂದಿಷ್ಟು ಘೋಷಣೆಗಳು ಹಾಕಿದರು. ಈ ಘೋಷಣೆ ಮಧ್ಯೆ ಟಿಕೆಟ್ ಆಯ್ಕೆಯ ಒಂದು ಸಭೆ ನಡೀತಿತ್ತು. ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಎಲ್ಲರೂ ಕೂಡ ವಾಪಸ್ ತೆಳೆದಂಥ ಘಟನೆ ನಡೀತು. ಮಂಜುನಾಥ್ ಭಂಡಾರಿ, HM ರೇವಣ್ಣ, ಮಾಜಿ ಸಚಿವ ಆಂಜನೇಯ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಎಲ್ಲರೂ ಕುಂದುಕೊರತೆಗಳನ್ನು ಆಲಿಸ್ತಾ ಇದ್ದರು. ಯಾರ್ಯಾರು ಆಕಾಂಕ್ಷಿಗಳಿದೆ ಅವರ ಬಗ್ಗೆ ಎಲ್ಲ ವಿಚಾರಗಳನ್ನು ಚರ್ಚೆ ನಡೆಸುವಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಕಡೆಯಿಂದ ಸಮರ್ಥ ಅಂತ ಘೋಷಣೆ ಬಂತು, ಇನ್ನೊಂದು ಕಡೆ ಅಹಿಂದ ಅಂತ ಘೋಷಣೆ ಕೂಗಿದ ಹಿನ್ನೆಲೆಯಲ್ಲಿ ಎರಡೂ ಕಡೆಯವರ ಒಂದು ಗೊಂದಲ ಸೃಷ್ಟಿಯಾಗಿ ಕೆಲ ಗೊಂದಲವೇ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಈ ವೇಳೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅಲ್ಲಿಂದ ತೆರಳಿದರು. ಅದಾದ ಬಳಿಕ HM ರೇವಣ್ಣ ಇರ್ಬೋದು, ಮಂಜುನಾಥ್ ಭಂಡಾರಿ ಮತ್ತು ಆಂಜನೇಯ ಅವರು ಕೂಡ ಅಲ್ಲಿಂದ ತೆರಳುವಂಥದ್ದು. ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಕಗ್ಗಂಟಾಗಿದೆ ಅಂತಲೇ ಹೇಳ್ಬೋದು ಈ ಟಿಕೆಟ್ ಆಯ್ಕೆ ಅಂತೇಳಿ. ಇದೇ ವೇಳೆ ಅಲ್ಪಸಂಖ್ಯಾತರು ಒಂದಿಷ್ಟು ಆಕ್ರೋಶಭರಿತವಾಗಿ ಮಾತುಗಳನ್ನು ಈ ಒಂದು ವೇದಿಕೆಯಲ್ಲಿ ಆಡಿರುವಂಥದ್ದು. ಯಾಕಂದರೆ ಒಂದು ವೇಳೆ ಏನಾದರೂ ನಮ್ಮ ಅಹಿಂದಕ್ಕೆ ಅಥವಾ ಆಗಲಿ ಮುಸ್ಲಿಂ ಮುಖಂಡರಿಗೆ ಆಗಲಿ ಟಿಕೆಟ್ ಸಿಗದೆ ಹೋದರೆ ನಾವು ಖಂಡಿತವಾಗಲಿ ಕಾಂಗ್ರೆಸ್ಸನ್ನು ಸೋಲಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತೇಳಿ ಘಂಟಾಘೋಷವಾಗಿ ಅಲ್ಲಿ ಸೇರಿದಂಥ ಸಭೆಯಲ್ಲೇ ಹೇಳಿರುವಂಥದ್ದು. ಹೀಗಾಗಿ ಸಾಕಷ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ಗೆ ಒಂದು ಅಭ್ಯರ್ಥಿ ಆಯ್ಕೆ ಭಾರಿ ಕ್ಲಿಷ್ಟಕರ ಆಗಿದೆ ಅಂತಲೇ ಹೇಳ್ಬೋದು. ಈಗ ಸಮಿತಿಯ ಸದಸ್ಯರುಗಳು ಇವತ್ತು ಬಂದಂಥ ಸಂದರ್ಭದಲ್ಲಿ ಹೇಳಿದ್ದು, ನಾಳೆ ಇವತ್ತು ಅದರಲ್ಲಿ ಕೆಲ ಸದಸ್ಯರುಗಳು KPCC ಚುನಾವಣಾ ಉಸ್ತುವಾರಿ ಸದಸ್ಯರುಗಳು ಕೆಲವರು ಬಂದಿರಲಿಲ್ಲ. ಹಾಗಾಗಿ ನಾಳೆ ಬೆಂಗಳೂರಿನಲ್ಲಿ ಇಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ಅಲ್ಲಿ ಒಂದು ಸಭೆ ಮಾಡಿ ಅಲ್ಲಿ ಒಂದು ಅಂತಿಮ ನಿರ್ಣಯವನ್ನು ಕೈಗೊಳ್ತೀವಿ ಅಂತೇಳಿ ಈಗ ಇಲ್ಲಿ ಬಂದಿದ್ದಂಥ KPCC ಚುನಾವಣಾ ಉಸ್ತುವಾರಿಗಳಾದಂತಹ ಮಂಜುನಾಥ್ ಭಂಡಾರಿ, HM ರೇವಣ್ಣ, ಮಾಜಿ ಸಚಿವ ಆಂಜನೇಯ ಇವರೆಲ್ಲರೂ ಕೂಡ ನಾಳೆ ಮತ್ತೊಂದು ಸಭೆ ಮಾಡಿ ಅಂತಿಮವಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲೊಂದು ಸಭೆಯಲ್ಲಿ ಚಿಂತನೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಈಗ ಸದ್ಯ ಕೊಟ್ಟಿರುವಂಥದ್ದು. ಸಂಜಯ್, ನ್ಯೂಸ್18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.